ಇನ್ನು ರಾಯಚೂರಿಗೆ ಹೋಗೋಣ. ರಾಯಚೂರಿನಲ್ಲಿ ಕರವೇ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ, ಅಲ್ಲಿರುವಂತ ರಸ್ತೆಗಳಿಗೆ ಸರಿಯಾದ ರೀತಿಯಲ್ಲಿ ಯಾವುದೇ ವ್ಯವಸ್ಥೆಗಳನ್ನ ಇಲ್ಲ, ರಬ್ಬರ್ ಹಂಪ್ಸ್ಗಳನ್ನ ಅಳವಡಿಕೆಯನ್ನ ಮಾಡಿಲ್ಲ, ಎಲ್ಲೂ ಕೂಡ ಸ್ಟ್ರೀಟ್ ಲೈಟ್ಗಳಿಲ್ಲ, ಟ್ರಾಫಿಕ್ ಲೈಟ್ಗಳಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರಂತೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ರಬ್ಬರ್ ಹಂಪ್ಸ್ ಹಾಗೂ ಸಂಚಾರ ಸಿಗ್ನಲ್ಗಳನ್ನು ಅಳವಡಿಸಬೇಕೆಂದು ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ಜಿಲಾನಿ ಪಾಷ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅಂಬೇಡ್ಕರ್ ವೃತ್ತದ 4 ದಿಕ್ಕುಗಳಲ್ಲಿ ಕೂಡ ವಾಹನಗಳ ವೇಗ ನಿಯಂತ್ರಿಸಲು ಜೀಬ್ರಾ ಕ್ರಾಸಿಂಗ್, ವೇಗ ಮಿತಿ ಸೂಚನಾ ಫಲಕಗಳು ಹಾಗೂ ಎಚ್ಚರಿಕೆ ಫಲಕಗಳು ಸಹ ಅಳವಡಿಸಬೇಕು ಅಂತ ಮನವಿ ಪತ್ರದಲ್ಲಿ ಸಲ್ಲಿಸಿದ್ದಾರೆ. ಸಾರ್ವಜನಿಕರು ಜೀವ ರಕ್ಷಣೆಗಾಗಿ ಅಗತ್ಯ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ತಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಮೊಹಸಿನ್ ಖಾನ್ಗೆ ಹಾಗೂ ನಮ್ಮ ಸಂಘಟನೆಯವರು ಎಚ್ಚರಿಸುವುದೇನೆಂದರೆ, ಲಿಂಗಸೂರು ಪಟ್ಟಣದ ಅಂಬೇಡ್ಕರ್ ವೃತ್ತ ಒಂದು ಹಾಗೂ ಅಂಬೇಡ್ಕರ್ ವೃತ್ತ ಒಂದು ಬಿಟ್ಟು ಎಲ್ಲ ಲಿಂಗಸೂರು ಪಟ್ಟಣದಲ್ಲಿ ಗಡಿಯಾರ ಸರ್ಕಲ್ ಆಗಲಿ ಅಥವಾ ನಮ್ಮ ಲಿಂಗಸೂರು ಪಟ್ಟಣದ ಸಂಚಾರ ದಟ್ಟಣೆ ಎಲ್ಲೆಲ್ಲಿ ಹೆಚ್ಚಾಗುತ್ತಿದೆ ಅಲ್ಲೆಲ್ಲ ಸಿಗ್ನಲ್ ಹಾಗೂ ರಬ್ಬರ್ ಹಂಪ್ಸ್ಗಳನ್ನು ಅಳವಡಿಸಬೇಕೆಂದು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೇನೆಯಿಂದ ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಏನೆಂದರೆ, ಅಂಬೇಡ್ಕರ್ ವೃತ್ತದಲ್ಲಿ ರಬ್ಬರ್ ಹಂಪು ಹಾಗೂ ಸಂಚಾರಿ ಸಿಗ್ನಲ್ಗಳನ್ನು ಅಳವಡಿಸಬೇಕಂತ ಇವತ್ತು ಎ ಸಿ ಸಾಬ್ರಿಗೆ ಒಂದು ಮನವಿ ಸಲ್ಲಿಸಿದ್ವಿ. ಆದರೂ ಎ ಸಿ ಸಾಬ್ರು ಇಲ್ಲ, ದೂರವಾಣಿ ಮುಖಾಂತರ ಮಾತಾಡಿದ್ದು, ಆಯ್ತು ನಿಮ್ಮ ಅರ್ಜಿಗೆ ಸ್ಪಂದಿಸ್ತೀವಿ, ಮನವಿಗೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಆದರೂ ಒಂದು ವಾರ ಗಡುವು ಕೊಡ್ತೀವಿ ಅವ್ರಿಗೆ. ಒಂದು ವಾರ ಗಡುವು ಆಗಿಲ್ಲ ಅಂದರೆ ಎ ಸಿ ಕಾರ್ಯಾಲಯ ಮುಂದೆ ಧರಣಿ ಕುಂದಿರ್ತೀವಿ ಅಂತ ಎಚ್ಚರಿಸ್ತೀವಿ. ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೇನೆಯಿಂದ ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಏನೆಂದರೆ, ಅಂಬೇಡ್ಕರ್ ವೃತ್ತದಲ್ಲಿ ರಬ್ಬರ್ ಹಂಪು ಹಾಗೂ ಸಂಚಾರಿ ಸಿಗ್ನಲ್ಗಳನ್ನು ಅಳವಡಿಸಬೇಕಂತ ಇವತ್ತು ಎ ಸಿ ಸಾಬ್ರಿಗೆ ಒಂದು ಮನವಿ ಸಲ್ಲಿಸಿದ್ವಿ. ಆದರೂ ಎ ಸಿ ಸಾಬ್ರು ಇಲ್ಲ, ದೂರವಾಣಿ ಮುಖಾಂತರ ಮಾತಾಡಿದ್ದು, ಆಯ್ತು ನಿಮ್ಮ ಅರ್ಜಿಗೆ ಸ್ಪಂದಿಸ್ತೀವಿ, ಮನವಿಗೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಆದರೂ ಒಂದು ವಾರ ಗಡುವು ಕೊಡ್ತೀವಿ ಅವ್ರಿಗೆ. ಒಂದು ವಾರ ಗಡುವು ಆಗಿಲ್ಲ ಅಂದರೆ ಎ ಸಿ ಕಾರ್ಯಾಲಯ ಮುಂದೆ ಧರಣಿ ಕುಂದಿರ್ತೀವಿ ಅಂತ ಎಚ್ಚರಿಸ್ತೀವಿ. ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೇನೆಯಿಂದ ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಏನೆಂದರೆ, ಅಂಬೇಡ್ಕರ್ ವೃತ್ತದಲ್ಲಿ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ.